ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ, ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಎಡಿಷನ್ ತಗೊಳ್ಳಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.12% ಅಥವಾ 27 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಇತ್ತು, ನೀವು ಇಲ್ಲಿ ನೋಡಬಹುದು. ನಿನ್ನೆ ಕ್ಲೋಸಿಂಗ್ 242 ಇತ್ತು, 233ಕ್ಕೆ ಓಪನ್ ಆಯ್ತು, ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಯ್ತು. ಆನಂತರ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ ಓಪನಿಂಗ್ ಇಂದ ನೋಡಬಹುದು ಮೋರ್ ದನ್ 150 ಪಾಯಿಂಟ್ಸ್ ಅಪ್ ಕೂಡ ಆಯ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ, ಕೊನೆಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಹೈಯಿಂದ ನೋಡಬಹುದು ಮೋರ್ ದನ್ 200 ಪಾಯಿಂಟ್ಸ್ ಡೌನ್ ಆಗಿದೆ ಇವತ್ತು ನಮ್ಮ ನಿಫ್ಟಿ. ಏನ್ ರ್ಯಾಲಿ ಬಂತು, ಅದು ಸಸ್ಟೈನ್ ಆಗ್ಲಿಲ್ಲ, ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 0.08% ಅಥವಾ 64 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ನೋಡ್ಲಿಕ್ಕೆ ಕಾಣುತ್ತೆ, ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಸೆನ್ಸೆಕ್ಸ್ ಅಲ್ಲಿ. ಎರಡು ಹೆಡ್ಲೈನ್ ಇಂಡೆಕ್ಸಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ಅಂತ ದೊಡ್ಡ ನೆಗೆಟಿವ್ ಆಗ್ಲಿ ಅಥವಾ ಅಂತ ದೊಡ್ಡ ಪಾಸಿಟಿವ್ ಆಗ್ಲಿ ಬರಲಿಲ್ಲ ಪರ್ಫಾರ್ಮೆನ್ಸ್. ಬಟ್ ಹೈ ಇಂದ ಡೌನ್ ಅದು ಒಳ್ಳೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದು ಅದು ಸಸ್ಟೈನ್ ಆಗದೆ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ನಮ್ಮ ಮಾರ್ಕೆಟ್ ಅಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 1.13% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 50 ಅಲ್ಲಿ ಜಾಸ್ತಿ ಡೌನ್ ಫಾಲ್ ಇಲ್ಲ ಅಂದ್ರೂ ಕೂಡ ನೆಕ್ಸ್ಟ್ 50 ನಲ್ಲಿ ಮೋರ್ ದನ್ 1% ಡೌನ್ ಇದೆ. ನಿಫ್ಟಿ 100 ಅಲ್ಲಿ 0.31% ಡೌನ್ ಇದೆ. ನಿಫ್ಟಿ 200 0.54% ಡೌನ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ 0.61% ಡೌನ್ ಇದೆ. ಅಂದ್ರೆ 0.1 ಇಂದ 1% ಗಿಂತ ಜಾಸ್ತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಬಟ್ ನೆಕ್ಸ್ಟ್ 50 ನಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಇವತ್ತು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 1.41% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 1.49% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಮಿಡ್ ಕ್ಯಾಪ್ 150 ನಲ್ಲಿ 1.33% ಡೌನ್ ಫಾಲ್ ಇದೆ. ಅಂದ್ರೆ ಅಪ್ ಟು 1.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮಿಡ್ ಕ್ಯಾಪ್ ಶೇರುಗಳಲ್ಲಿ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.42% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 100 1.33% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 1.15% ಡೌನ್ ಇದೆ. ಇಲ್ಲೂ ಕೂಡ ಅಪ್ ಟು 1.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಲಾರ್ಜ್ ಕ್ಯಾಪ್ ಅಲ್ಲಿ ದೊಡ್ಡ ಡೌನ್ ಫಾಲ್ ಬಂದಿಲ್ಲ ಅಂದ್ರೂ ಅದರಲ್ಲೂ ಎಸ್ಪೆಷಲಿ ಹೆಡ್ಲೈನ್ ಇಂಡೆಕ್ಸ್ ನಿಫ್ಟಿ 50 ಅಲ್ಲಿ ದೊಡ್ಡ ಡೌನ್ ಫಾಲ್ ಇಲ್ಲ. ಬಟ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಅಲ್ಲಿ ಮೋರ್ ದನ್ 1% ಇಂದ 1.5% ವರೆಗೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ ನಿಯರ್ಲಿ 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋ 0.74% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಹಾಗೆ ನಿಫ್ಟಿ ಬ್ಯಾಂಕ್ 0.17% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 0.21% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ನಿಫ್ಟಿ FMCG ನಲ್ಲಿ 1.05% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. IT 0.83% ಡೌನ್ ಆಗಿದೆ. ಮೀಡಿಯಾದಲ್ಲಿ 2.36% ಡೌನ್ ಪರ್ಫಾರ್ಮೆನ್ಸ್ ಇದೆ. ಮೆಟಲ್ 1.7% ಡೌನ್ ಆಗಿದೆ. ಹಾಗೆ ಫಾರ್ಮಾದಲ್ಲಿ 0.53% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. PSU ಬ್ಯಾಂಕ್ ಗಳಲ್ಲಿ 1.39% ನೆಗೆಟಿವ್ ಇದೆ. ರಿಯಾಲ್ಟಿನಲ್ಲಿ 1.74% ನೆಗೆಟಿವ್ ಇದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. 0.72% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹೆಲ್ತ್ ಕೇರ್ 0.38% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 1.16% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಕೂಡ 1.5% ವರೆಗೂ ಡೌನ್ ಆಗಿದೆ. ಕೆಮಿಕಲ್ ಅಲ್ಲಿ 0.13% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಕೆಲವು ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವು. ಅದರಲ್ಲೂ ಎಸ್ಪೆಷಲಿ FMCG ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು. ಮೋರ್ ದನ್ 1% ಪಾಸಿಟಿವ್ ಇತ್ತು. ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಪಾಸಿಟಿವ್ ಅಲ್ಲಿ ಇದೆ. ಕೆಮಿಕಲ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಸ್ವಲ್ಪ ಜಾಸ್ತಿ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಮೀಡಿಯಾ, ಮೆಟಲ್ ಹಾಗೂ ರಿಯಾಲಿಟಿ ಸೆಕ್ಟರ್ ಅಂತ ಹೇಳ್ಬೋದು. ಈವನ್ PSU ಬ್ಯಾಂಕ್ ಗಳಲ್ಲೂ ಕೂಡ ಸ್ವಲ್ಪ ಜಾಸ್ತಿನೇ ಪರ್ಫಾರ್ಮೆನ್ಸ್ ಇತ್ತು. ಜೊತೆಗೆ ಆಯಿಲ್ ಅಂಡ್ ಗ್ಯಾಸ್ ಇಲ್ಲೆಲ್ಲ 1.5% ಇಂದ 2% ಗಿಂತ ಜಾಸ್ತಿವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ನಾವು ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನೋಡಬಹುದು. ಯುರೋಪಿಯನ್ ಮಾರ್ಕೆಟ್ ಗಳು, ಮೆಜಾರಿಟಿ ಮಾರ್ಕೆಟ್ಸ್ ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತವೆ. ಅಲ್ಲಲ್ಲಿ ಕೆಲವು ಮಾರ್ಕೆಟ್ ಗಳು ಮಾತ್ರ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಬಟ್ 90% ಆಫ್ ದ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲೇ ಇದ್ದಾವೆ. ಇನ್ನು ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. IDX ಕಂಪೋಸಿಟ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ತೈವಾನ್ ವೇಟೆಡ್ ಇದು ನಿನ್ನೆ ಪರ್ಫಾರ್ಮೆನ್ಸ್, ಇವತ್ತಿಂದಲ್ಲ, ಇವತ್ತು ಕ್ಲೋಸ್ ಇದೆ. ನಿಕೈ 1.6% ಡೌನ್ ಆಗಿದೆ. SZSE 2%, ಕೋಸ್ಪಿ 4.5%. ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಏನು ಪಾಸಿಟಿವ್ ಇರಲಿಲ್ಲ, ನೆಗೆಟಿವ್ ಅಲ್ಲೇ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಸ್ವಲ್ಪ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಅಂತಾನೆ ಹೇಳ್ಬೋದು. ಇನ್ನು ಇವತ್ತು
ಯುಎಸ್ ಹಾಗೂ ಇರಾನ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು. ನೋಡಬಹುದು, ಇರಾನ್ ಟಾರ್ಗೆಟ್ಸ್ ಯುಎಸ್ ಬೇಸಸ್ ಇನ್ ಜೋರ್ಡಾನ್ ಗಲ್ಫ್ ಆಫ್ಟರ್ ಟ್ರಂಪ್ ಆರ್ಡರ್ ಸ್ಟ್ರೈಕ್ಸ್ ನಿಯರ್ ಹೊರ್ಮುಜ್. ಹೊರ್ಮುಜ್ ಹತ್ರ ಇರಾನ್ ನಿನ್ನೆ ಅಮೆರಿಕದ ಅಪಾಚೆ ಹೆಲಿಕಾಪ್ಟರ್ ಅನ್ನು ಹೊಡೆದಿತ್ತು. ಆನಂತರ ಅಮೆರಿಕ ಒಂದಷ್ಟು ಸ್ಟ್ರೈಕ್ಸ್ ಅನ್ನ ಕಂಡಕ್ಟ್ ಮಾಡಿತ್ತು. ಇದಕ್ಕೆ ನಾವು ತಿರುಗೇಟ್ ಕೊಡ್ತೀವಿ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿತ್ತು ಇರಾನ್. ಅದಕ್ಕೆ ತಕ್ಕಂತೆ ಅಮೆರಿಕದ ಬೇಸ್ ಗಳ ಮೇಲೆ ಟಾರ್ಗೆಟ್ ಮಾಡಿದೆ. ಬಹ್ರೈನ್, ಜೋರ್ಡಾನ್, ಕುವೈತ್ ಅಲ್ಲಿ ಈ ಒಂದು ಸುದ್ದಿನೇ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ. ಯಾಕೆಂದ್ರೆ ಮತ್ತೆ ಇಬ್ರು ಅಟ್ಯಾಕ್ ಗಳನ್ನ ಶುರು ಮಾಡಿದ್ದಾರೆ ಅಂದ್ರೆ ಮತ್ತೆ ಯುದ್ಧ ರೀಸ್ಟಾರ್ಟ್ ಆದಂಗೆ ಮತ್ತೆ ಇದು ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ಹಾಗಾಗಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ಸ್ ಗಳಲ್ಲಿ. ಇದಾದ ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ, ಕ್ರೂಡ್ ಅಲ್ಲಿ ಏನ್ ರಿಯಾಕ್ಷನ್ ಇಲ್ಲ. ನೋಡಬಹುದು 0.24% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಂಗ್ ನೋಡಿದ್ರೆ ಅಟ್ಯಾಕ್ಸ್ ಆದ್ಮೇಲೆ ಅಪ್ ಆಗ್ಬೇಕಿತ್ತು, ಬಟ್ ಅಂತ ಪರ್ಫಾರ್ಮೆನ್ಸ್ ಏನ್ ಬರ್ಲಿಲ್ಲ, ನಾರ್ಮಲ್ ಆಗಿ ಟ್ರೇಡ್ ಆಗ್ತದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದಾಗಲೂ ಕೂಡ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು. 0.2 to 0.3 ನೆಗೆಟಿವ್ ಅಲ್ಲಿ, ಈಗಲೂ ಅದೇ ರೇಂಜ್ ಅಲ್ಲಿ ಇದೆ. ಮಧ್ಯೆ ಸ್ವಲ್ಪ ಮೇಲೆ ಹೋಗಿತ್ತು, ನಂತರ ಮತ್ತೆ ಕೆಳಗಡೆ ಬಂದು ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ಲಿಕ್ಕೆ ಶುರುವಾಗಿದೆ. ಕ್ರೂಡ್ ಅಲ್ಲಿ ರಿಯಾಕ್ಷನ್ ಇಲ್ಲ, ಅದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇವತ್ತಿನ ಮೇಜರ್ ರೀಸನ್ ಅಂದ್ರೆ ಮಾರ್ಕೆಟ್ಸ್ಗೆ, ಎಸ್ಪೆಷಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ಸ್ಗೆ ಇದೊಂದು ಕಾರಣ ಇತ್ತು, ಒಂದಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದ್ದು ಅಂತ ಅಂದ್ರೆ. ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ಇವತ್ತು ಸಿಎಂಆರ್ ಗ್ರೀನ್ ಟೆಕ್ನಾಲಜೀಸ್ ಐಪಿಒದ ಲಿಸ್ಟಿಂಗ್ ಇತ್ತು. ಒಳ್ಳೆ ಪ್ರೀಮಿಯಂಗೆ ಲಿಸ್ಟ್ ಆಗಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಅರೌಂಡ್ 36% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇತ್ತು. ನೋಡಬಹುದು 40% ಪ್ರೀಮಿಯಂಗೆ ಲಿಸ್ಟ್ ಆಯ್ತು. ಒಳ್ಳೆ ಲಾಭವನ್ನ ಕೊಟ್ಟಿದೆ ಸಿಎಂಆರ್ ಗ್ರೀನ್ ಟೆಕ್ನಾಲಜೀಸ್ ಇನ್ವೆಸ್ಟರ್ಸ್ಗೆ. ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇವತ್ತು ಆಯಿಲ್ ಇಂಡಿಯಾ, ONGC ಷೇರುಗಳಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬ್ರೆಂಟ್ ಡೌನ್ ಆಗಿರೋದು. ಅಂದ್ರೆ $91 ವರೆಗೂ ಕೂಡ ಬಂದಿದೆ, ಆಲ್ಮೋಸ್ಟ್ 120 ಹೋಗಿದ್ದು. ONGC ಹಾಗೂ ಆಯಿಲ್ ಇಂಡಿಯಾ ಭಾರತದಲ್ಲಿ ಕ್ರೂಡ್ ಅನ್ನು ಉತ್ಪಾದನೆ ಮಾಡುವಂತ ಕಂಪನಿಗಳು. ಹೊರಗಿನ ಕ್ರೂಡ್ ರೇಟ್ ಜಾಸ್ತಿ ಆದ್ರೆ ಇಲ್ಲಿನ ಕ್ರೂಡ್ ಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇವರ ಬಿಸ್ನೆಸಸ್ ಚೆನ್ನಾಗಿ ಇಂಪ್ರೂವ್ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಪ್ರೈಸ್ ಜಾಸ್ತಿ ಆಗೋದ್ರಿಂದ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಹೊರಗಿನ ಕ್ರೂಡ್ ಬೆಲೆ ಕಡಿಮೆ ಆದ್ರೆ ಡಿಮಾಂಡ್ ಕಡಿಮೆ ಆಗುತ್ತೆ, ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳಕ್ಕೆ ಶುರು ಮಾಡ್ತವೆ ಕಂಪನೀಸ್ ಅಂದ್ರೆ OMCs. ಹಾಗಾಗಿ ಯಾವಾಗ 91-90 ವರೆಗೂ ಬಂತು, ಇಮಿಡಿಯೇಟ್ಲಿ ಇಲ್ಲಿ ಒಂದಷ್ಟು ಪ್ರೆಷರ್ ನೋಡ್ಲಿಕ್ಕೆ ಸಿಕ್ಕಿದೆ ಆಯಿಲ್ ಇಂಡಿಯಾ ಹಾಗೂ ONGC ಷೇರುಗಳಲ್ಲಿ, ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಕ್ರೂಡ್ ಅನ್ನು ಉತ್ಪಾದನೆ ಮಾಡುವಂತ ಕಂಪನಿಗಳಲ್ಲಿ. ನೆಕ್ಸ್ಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ನೋಡಬಹುದು, ಕಂಪನಿ ಮೆಟಾ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ. AI ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಗುಜರಾತ್ ಅಲ್ಲಿ 168 ಮೆಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ಅನ್ನು ಜಾಮ್ನಗರ್ ಅಲ್ಲಿ ಕಂಪನಿ ಬಿಲ್ಡ್ ಮಾಡ್ತಾ ಇದೆ ರಿಲಯನ್ಸ್. ಮೆಟಾ ವಿಲ್ ಲೀಸ್ ಫಾರ್ ಇಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಕಂಪ್ಯೂಟಿಂಗ್ ರಿಕ್ವೈರ್ಮೆಂಟ್ಸ್. ಡೇಟಾ ಸೆಂಟರ್ ನ ರಿಕ್ವೈರ್ಮೆಂಟ್ಸ್ ಏನಿದೆ ಅದಕ್ಕೆ ಮೆಟಾ ಇಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇನಿಷಿಯಲಿ ಒಳ್ಳೆ ರಿಯಾಕ್ಷನ್ ಬಂತು, ಬಟ್ ಆನಂತರ ಎಂಡ್ ಆಫ್ ದ ಡೇ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ. ಇತರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ಅಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಫೋಕಸ್ ಅಲ್ಲಿತ್ತು. ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಸುದ್ದಿಯನ್ನ ಕವರ್ ಮಾಡಿದೆ. ಕಂಪನಿಗೆ ಒಂದು ದೊಡ್ಡ ಆರ್ಡರ್ ಸಿಕ್ಕಿರೋ ಬಗ್ಗೆ 5300 ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿತ್ತು. ಆ ಕಾರಣದಿಂದ ಸ್ಟಾಕ್ ಫೋಕಸ್ ಅಲ್ಲಿತ್ತು. ತುಂಬಾ ಒಳ್ಳೆ ರಿಯಾಕ್ಷನ್ ಇದೆ. ಮೋರ್ ದನ್ 4% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಫ್ಘಾನ್ಸ್ ಇನ್ಫ್ರಾ ಲಿಮಿಟೆಡ್. ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿತ್ತು. ಈ ಕಂಪನಿ ಕೂಡ ಒಂದು ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿತ್ತು ಜೆಮ್ ಟೆಕ್ ಜೊತೆ 60-40 ಜಾಯಿಂಟ್ ವೆಂಚರ್. ಈ ಒಂದು ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ನಂತ ಒಳ್ಳೆ ರಿಯಾಕ್ಷನ್ ಇಲ್ಲ, 1% ನೆಗೆಟಿವ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಎಲೈಟ್ ಖಾನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿತ್ತು. ಇವತ್ತು ಸ್ಟಾಕ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 20% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿ ಒಂದು ಸುದ್ದಿಯನ್ನ ಕೊಟ್ಟಿದೆ, ಅಂದ್ರೆ ಕಂಪನಿ FMCG ಬಿಸ್ನೆಸ್ ಗೆ ಎಂಟ್ರಿ ಆಗ್ತಾ ಇದೆ. ಈ ಕಂಪನಿ ಟೊಬ್ಯಾಕೋ ರಿಲೇಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈಗ FMCG ಗೆ ಸಂಬಂಧಪಟ್ಟಂತೆ ಎಕ್ಸ್ಪಾನ್ಷನ್ ಅನೌನ್ಸ್ ಮಾಡಿದೆ. ಅದಕ್ಕಾಗಿ 700 ಕೋಟಿ ಹೂಡಿಕೆಯನ್ನು ಕೂಡ ಮಾಡ್ತಾ ಇದೆ. ಆಲ್ಮೋಸ್ಟ್ 20,000 crore ರೆವಿನ್ಯೂ ಟಾರ್ಗೆಟ್ ಮಾಡ್ತಾ ಇದೆ ಕಂಪನಿ. ಈ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಅಪ್ಡೇಟ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಈ ರೀತಿ ಅದರ್ ಬಿಸ್ನೆಸ್ ಸೆಗ್ಮೆಂಟ್ ಗೆ ಇಳಿಯೋದು ಅಡ್ವಾಂಟೇಜಸ್ ಕೂಡ ತರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಡಿಸ್ಅಡ್ವಾಂಟೇಜಸ್ ಅನ್ನು ಕೂಡ ತರುತ್ತೆ. ಯಾಕಂದ್ರೆ ಅನ್ರಿಲೇಟೆಡ್ ಬಿಸ್ನೆಸ್ ಅಲ್ಲಿ ಕೈ ಹಾಕಿದ ಕಂಪನಿಗಳು ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇರುತ್ತೆ. ಹಾಗಾಗಿ ಕೇರ್ಫುಲ್ ಆಗಿರಬೇಕು ಇನ್ವೆಸ್ಟರ್ಸ್ ಯಾವಾಗ್ಲೂ ಕೂಡ. ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿ ಡಿಮರ್ಜರ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಅನ್ನ ಕೊಟ್ಟಿದೆ. ನೋಡಬಹುದು, ಕಂಪನಿ ಅಪ್ರೂವ್ಸ್ ಸ್ಪೇಸ್ ಬಿಸ್ನೆಸ್ ಸ್ಪಿನ್ ಆಫ್ ಸಪರೇಟ್ NSE BSE ಲಿಸ್ಟಿಂಗ್ ಪ್ಲಾನ್. ಸ್ಪೇಸ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಏನಿದೆ ಅದನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ ಕಂಪನಿ. ಡಿಮರ್ಜ್ ಮಾಡಿ NSE BSE ನಲ್ಲಿ ಸಪರೇಟ್ ಲಿಸ್ಟಿಂಗ್ ಮಾಡುವಂತ ನಿರ್ಧಾರವನ್ನ ತಗೊಂಡಿದೆ. ಈ ಡಿಮರ್ಜರ್ಸ್ ತುಂಬಾ ಸಮಯ ತಗೊಳ್ತವೆ. ಈಗ ಡಿಸಿಷನ್ ತಗೊಂಡಿದೆ ಅಂದ್ರೆ ಮೇ ಬಿ ಇನ್ನು 1 ವರ್ಷ ಆಗ್ಬೋದು ಕಂಪ್ಲೀಟ್ ಆಗ್ಲಿಕ್ಕೆ ಪ್ರೋಸೆಸ್. ಯಾಕಂದ್ರೆ ಸಾಕಷ್ಟು ಅಪ್ರೂವಲ್ಸ್ ಬಾಕಿ ಇರುತ್ತೆ. ಆ ಕಾರಣಕ್ಕೆ ಈಗ ಬೋರ್ಡ್ ಡಿಸಿಷನ್ ತಗೊಂಡಿದೆ, ಇನ್ನು ಅಪ್ರೂವಲ್ ಪ್ರೋಸೆಸ್ ಗೆ ಮುಂದುವರಿಯುತ್ತೆ ಇದು. ನೆಕ್ಸ್ಟ್ ಸುಲಾ ವೈನ್ಯಾರ್ಡ್ಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ತನ್ನ ರಿಜಿಸ್ಟರ್ಡ್ ಆಫೀಸ್ ಸ್ಪೇಸ್ ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಸುಮಾರು 27 ಕೋಟಿಗೆ.
ಈ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಿಲೋ 1% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು BDL ಕೂಡ ಫೋಕಸ್ ಅಲ್ಲಿತ್ತು. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಕಂಪನಿ ಟೋಟಲ್ ಆರ್ಡರ್ ಬುಕ್ ಡೀಟೇಲ್ ಅನ್ನ ರಿಲೀಸ್ ಮಾಡಿದೆ. ಆಸ್ ಆಫ್ ಮಾರ್ಚ್ 26,176 ಕೋಟಿ ಆರ್ಡರ್ ಬುಕ್ ಇದೆ. ಹಾಗೆ ಈ ವರ್ಷದಲ್ಲಿ 15,000 ಕೋಟಿ ಪೈಪ್ಲೈನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಕಂಪನಿ. ಈ ಬಗ್ಗೆ ಸುದ್ದಿಯನ್ನ ಕೊಟ್ಟಿದೆ ಇವತ್ತು ಕಂಪನಿ. ಇನ್ನು ಮಾರ್ಸನ್ಸ್ ಪ್ರಾಡಕ್ಟ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಆರ್ಡರ್ ಅನ್ನು ಪಡ್ಕೊಂಡಿದೆ. ನೋಡಬಹುದು 33 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಮಾರ್ಸನ್ಸ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿತ್ತು. ಇನ್ನು JTL ಇಂಡಸ್ಟ್ರೀಸ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ಡೊಮೆಸ್ಟಿಕ್ ಎಂಟಿಟಿಯಿಂದ ಸಿಕ್ಕಿರುವಂತಹ ಆರ್ಡರ್ 26.74 ಕೋಟಿ, ನಿಯರ್ಲಿ 27 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ JTL ಇಂಡಸ್ಟ್ರೀಸ್ಗೆ. ಇನ್ನು ಸ್ಟ್ಯಾನ್ಲಿ ಲೈಫ್ ಸ್ಟೈಲ್ ಕೂಡ ಸುದ್ದಿಯಲ್ಲಿತ್ತು. ಇದು ಕೂಡ ಒಂದು ಸಣ್ಣ ಆರ್ಡರ್ ಅನ್ನು ಪಡ್ಕೊಂಡಿದೆ. ನೋಡಬಹುದು 1.63 ಕ್ರೋರ್ ಆರ್ಡರ್ ಅನ್ನ ಕಂಪನಿ ಪಡ್ಕೊಂಡಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ ಕೇಸ್ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಇಲ್ಲಿ ಲಿಂಕ್ಸ್ ಇದೆ, ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ಕೆ ಸಮಸ್ಯೆಗಳಾದ್ರೆ ನಿಮಗೆ ಅಲ್ಲಿ ಅಪ್ಡೇಟ್ಸ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.